ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವಾಲಯ, ಎನ್ಎಸ್ಎಸ್ ಘಟಕಗಳು, ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ಯುವಕ ಯುವತಿ ಮತ್ತು ಮಹಿಳಾ ಮಂಡಳಿಗಳು ಇವರ ಸಹಯೋಗದೊಂದಿಗೆ ಇಂದು ಮಂಡ್ಯ ಜಿಲ್ಲಾ ಮಟ್ಟದ ಸ್ವಾಗತವನ್ನ ಮತ್ತೆ ಅತಿಥಿ ಮಹಾನ್ನರನ್ನ ದಯಮಾಡಿ ಇವಾಗ ಸ್ವಾಗತಿಸುವ ಒಂದು ಸಂಸ್ಕೃತಿ ಸಂಸ್ಕಾರ ಅಂತ ಹೇಳಿ ವಿಶೇಷವಾಗಿ ಈ ಇವತ್ತಿನ ದಿನದಲ್ಲಿ ನೀವೆಲ್ಲ ಏನು ಕ್ರೀಡಾಪಟುಗಳಲ್ಲಿ ಬಂದಿದ್ದೀರಾ, ಈಗ ಆಹ್ವಾನದ ಮೇರೆಗೆ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲ ಇಲಾಖೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ದೀರಾ. ಇನ್ನೂ ಕೆಲವು ಸೇರ್ಪಡೆ ಆಗ್ತಾರೆ. ಹಳ್ಳಿಗಳಿಂದ ಬರೋ ಕ್ರೀಡಾಪಟುಗಳು ಬಂದು ಸೇರ್ಕೊಳ್ತಾರೆ. ಈಗ ನಾವು ಹೆಚ್ಚಿಗೆ ಭಾಷಣ ಮಾಡದೆ ತಮಗೆ ಹೆಚ್ಚು ಅವಕಾಶವನ್ನು ಕೊಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಭಾರತ ದೇಶಾದ್ಯಂತ ಇದೇ 2 ದಿವಸದ ಹಿಂದೆನೆ ನಾವು ಒಂದು ಸಂಭ್ರಮಾಚರಣೆಯನ್ನು ಮಾಡಿದ್ವಿ. ಭಾರತ ತಂಡ ವರ್ಲ್ಡ್ ಕಪ್ ಅನ್ನ ಗೆದ್ದುಕೊಟ್ಟು ಇಡೀ ಹಳ್ಳಿಗಳಲ್ಲಿ ಒಂದು ಸಂಭ್ರಮದ ವಾತಾವರಣ ಮೂಡಿದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯ ಕ್ರೀಡಾಪಟುಗಳಿಗೆ ಇವತ್ತು ಬರಬೇಕಾದ ಅವಶ್ಯಕತೆ ಇದೆ. ಕ್ರೀಡೆಗೆ ಶಿಕ್ಷಣದೊಂದಿಗೆ ಉದ್ಯೋಗ ಪಡೆದುಕೊಳ್ಳೋದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕ್ರೀಡೆಗೆ ಬಹಳ ಮಹತ್ವ ಇದೆ. ನಾವು ಕ್ರೀಡೆಯನ್ನು ಒಂದು ಉತ್ಪಾದಕ ರಂಗವಾಗಿ ಇವತ್ತು ಗಮನಿಸಬೇಕಾದ ಅಗತ್ಯ ಇದೆ. ಇವತ್ತು ರಿಸರ್ವೇಷನ್ ಪಾಲಿಸೀಸ್ ಕ್ರೀಡಾಪಟುಗಳಿಗೆ ಇದೆ. ನಾನು ಕೂಡ ಒಬ್ಬ ಕಬಡ್ಡಿ ಆಟಗಾರನಾಗಿ ಹಲವಾರು ವರ್ಷ ಕಬಡ್ಡಿಯನ್ನು ನಾನು ಆಡಿದ್ದೀನಿ. ಅದು ನನಗೆ ಇಲ್ಲಿವರೆಗೂ ಒಂದು ಒಳ್ಳೆಯ ಹೆಲ್ಪನ್ನು ತಂದುಕೊಟ್ಟಿದೆ. ಸೊ ಆಡುವುದು ಒಬ್ಬ ಕ್ರೀಡಾಪಟ ಆಗಿರೋದ್ರಿಂದ ಅದು ವೈಯಕ್ತಿಕ ಆರೋಗ್ಯಕ್ಕೆ ಇರ್ಬೋದು, ಸಾಮಾಜಿಕ ಆರೋಗ್ಯಕ್ಕೆ ಇರ್ಬೋದು, ಕೌಟುಂಬಿಕ ಆರೋಗ್ಯಕ್ಕೆ ಇರ್ಬೋದು, ಮತ್ತು ನಮ್ಮ ಮನಃಶಕ್ತಿ ಗಟ್ಟಿಯಾಗುತ್ತೆ. ಆದ್ದರಿಂದ ಈ ಕ್ರೀಡೆಯನ್ನು ನಾವು ಮೈಗೂಡಿಸಿಕೊಳ್ಳುವ ಮೂಲಕ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸ್ಕೋಬಹುದು. ಇವತ್ತು ಕ್ರೀಡಾರಂಗದಲ್ಲಿ ಬಹಳ ಉದ್ಯೋಗಾವಕಾಶಗಳಿದೆ. ನಾನಾ ರೀತಿಯ ಅವಕಾಶಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವತ್ತಿನ ನೋಡಿದ್ರೆ ಗೊತ್ತಾಗ್ತಾ ಇದೆ, ಬಂದಿರುವ 100%ದಲ್ಲಿ 80% ಹುಡುಗಿಯರು ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ಹುಡುಗರಂತೂ ಇದ್ದೇ ಇರ್ತಾರೆ, ಹುಡುಗರು ಬರ್ತಾರೆ. ಆದರೆ ಹುಡುಗಿಯರು ಕ್ರೀಡೆಗಳಲ್ಲಿ ಹಿಂದೆ ಬಿಡ್ತಾ ಇದ್ರು, ಮಹಿಳೆಯರು ಅಂತ ನಾವು ಅನ್ಕೋತಾ ಇದ್ವಿ. ಆದರೆ ಇವತ್ತು ಮಹಿಳಾ ಕ್ರೀಡಾಪಟುಗಳ ಸಂಖ್ಯೆ ಜಾಸ್ತಿ ಆಗಿರೋದು ನಮ್ಮ ಸಮಾಜದಲ್ಲಿ ಮಹಿಳೆ ಎಲ್ಲ ರಂಗಗಳಲ್ಲಿ ಮುಂದೆ ಬರ್ತಾ ಇದ್ದಾರೆ ಅನ್ನುವ ಸೂಚನೆ ಕೂಡ ಆಗಿದೆ. ಆದ್ದರಿಂದ ಈ ಬಿಸಿಲು ಕಾಲದಲ್ಲಿ ಹೆಚ್ಚು ವೇಳೆ ತೆಗೆದುಕೊಳ್ಳದೆ ಪ್ರತಿಯೊಬ್ಬರು ನಿಮ್ಗೆ ಎಷ್ಟು ಸಾಧ್ಯ ಅದನ್ನ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ. ಸೋಲು ಗೆಲುವು ಮುಖ್ಯ ಅಲ್ಲ, ಯಾರು ಗೆದ್ದರೂ ಕೂಡ ಅದು ಕ್ರೀಡಾಪಟುಗಳು ಗೆಲ್ತಾರೆ. ಇನ್ನೊಂದು ಕಿವಿ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ತರದ ಅಥ್ಲೆಟಿಕ್ಸ್ ಇರ್ಬೋದು, ಯಾವುದೇ ಕ್ರೀಡೆ ಇರ್ಬೋದು, ಅದಕ್ಕೆ ನಿರಂತರ ಪ್ರಾಕ್ಟೀಸ್ ಬೇಕಾಗುತ್ತೆ. ನೀವು ನೇರವಾಗಿ ಬಂದು ಓಡಿದಾಗ ಅಥವಾ ಪರ್ಫಾರ್ಮ್ ಮಾಡಿದಾಗ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದೊಂದು ಮೋಟಿವೇಶನ್ ಆಗಿ ತಗೊಂಡು ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿ. ಯಾವುದೇ ಹಳ್ಳಿನಲ್ಲಿ ಇರ್ಬೋದು, ಮತ್ತೆ ಮಂಡ್ಯದಲ್ಲಿ ಸಾಕಷ್ಟು ಇಲಾಖೆಗಳು ಮತ್ತು ವಿಶ್ವವಿದ್ಯಾಲಯಗಳು, ಚಟುವಟಿಕೆಗಳು, ಕ್ರೀಡಾ ಇಲಾಖೆ ಎಲ್ಲ ಸೌಲಭ್ಯಗಳಿದೆ, ಒಳ್ಳೆಯ ವಾತಾವರಣ ಇದೆ. ಈಗ ನಾವು ಉತ್ತರ ಕರ್ನಾಟಕ ಪ್ರದೇಶಕ್ಕೆ ನಾನು ಅದೇ ಭಾಗದಿಂದ ಬಂದಿರೋದು. ಅಲ್ಲಿ ತುಂಬಾ ಬಿಸಿಲು, ನಿಮಗೆ ಏನು ಮಾಡಲಿಕ್ಕಾಗಲ್ಲ ಅಡ್ರೆಸ್ಗಳು. ಬಟ್ ಮಂಡ್ಯದಲ್ಲಿ ಏನು ಕೊರತೆ ಇದೆ, ಒಳ್ಳೆಯ ವಾತಾವರಣ, ಹವಾಮಾನ ಇದೆ, ನೀರಿದೆ, ಒಳ್ಳೆ ಊಟ ಇದೆ, ಎಲ್ಲ ಸೌಲಭ್ಯ ನಿಮಗಿದೆ. ಅದರಿಂದ ನೀವು ಬಂದು ಮಾಡ್ಕೋಬೇಕು. ಅದನ್ನ ಮಾಡ್ಕೊಳ್ಳೋದ್ರಿಂದ ಕ್ರೀಡೆಯಲ್ಲಿ ಯಶಸ್ಸು ಪಡ್ಕೊಳ್ಳೋಕೆ ಹೆಚ್ಚು ಅವಕಾಶ ಇದೆ ಅಂತ ಹೇಳ್ತಾ, ಅವೆಲ್ಲರೂ ಚೆನ್ನಾಗಿ ಮಾಡಿ ನಿಮಗೋಸ್ಕರ ಮೆಡಲ್ಗಳು, ಬಹುಮಾನಗಳು ಎಲ್ಲ ಆಗಿದೆ. ಅದರಿಂದ ಎಲ್ಲರೂ ಯಶಸ್ವಿಯಾಗಿ ಇದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ನಮ್ಮ ವಿಶೇಷವಾಗಿ ಎಲ್ಲ ಮಾಧ್ಯಮದ ಬಂಧುಗಳು ಅದನ್ನ ಕವರೇಜ್ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಯುವ ಅಧಿಕಾರಿಗಳು ಶ್ರುತಿ ಮೇಡಮ್ ಅವರು ಇದ್ದಾರೆ, ಪ್ರಮೀಳಾ ಮೇಡಮ್. ನಮ್ಮ ಒಂದು ಸ್ಪರ್ಧೆ ಅದು ಆರೋಗ್ಯಕರವಾದಂತಹ ಸ್ಪರ್ಧೆ ಆಗಿರಬೇಕು. ಕ್ರೀಡೆ ಇವತ್ತು ಬಹಳಷ್ಟು ಉನ್ನತ ಮಟ್ಟದಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಳ್ತಾ ಇದೆ. ಬಹಳ ಹಿಂದಿನಿಂದಲೂ, ಪುರಾತನ ಕಾಲದಿಂದಲೂ ನಾವು ನೋಡ್ತಾ ಇದ್ದೀವಿ. ಆಟದ ಜೊತೆಗೆ ಪಾಠದ ಜೊತೆಗೆ ಜೀವನದ ಚಿತ್ರಣವನ್ನ ಹೇಳ್ಕೊಡುವಂತ ಬಹಳ ಹಿಂದಿನ ಕಾಲದಿಂದಲೂ ಆಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಇವತ್ತಿನ ದಿನದಲ್ಲಿ ನಾವು ಒಳಾಂಗಣ ಕ್ರೀಡೆ ಹಾಗೆ ಹೊರಾಂಗಣ ಕ್ರೀಡೆಗಳಿತ್ತು. ಬಹಳ ಹಿಂದೆ ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ತೀವಿ, ಅನೇಕ ಆಟಗಳು ಪ್ರಸಿದ್ಧಿಯನ್ನು ಪಡೆದಿದೆ. ಮನುಷ್ಯನಿಗೆ ಹೆಚ್ಚು ಕಾಲ ದುಡಿಮೆ ಮಾಡಿ ಒಂದು ಸ್ಪರ್ಧೆ ಇಟ್ಟಾಗ ಅವರಿಗೆ ಒಂದು ಚೈತನ್ಯ ಇರುತ್ತೆ. ಚೈತನ್ಯದ ಜೊತೆಗೆ ಆರೋಗ್ಯವನ್ನು ಕೊಡುವಂತಹ ಸ್ಪರ್ಧೆಗಳು ಸದಾಕಾಲ ನಡೀತಲೇ ಇರಬೇಕು. ನಾವು ಮಾನಸಿಕವಾಗಿ ಸ್ಪರ್ಧೆಯನ್ನು ಇವತ್ತು ಒತ್ತಡಗಳ ಜೀವನದಲ್ಲಿ ಎದುರಿಸ್ತಾ ಇದ್ದೀವಿ. ದೈಹಿಕವಾಗಿ ಯಾವುದೇ ರೀತಿಯಾದಂತಹ ಕಸರತ್ತುಗಳನ್ನ ನಾವು ಜಾಸ್ತಿ ಮಾಡ್ತಾ ಇಲ್ಲ. ಹಾಗಾಗಿ ಕ್ರೀಡೆಗೆ ನಾವು ಯುವಜನತೆ, ಯುವಶಕ್ತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಬರಬೇಕು. ಬಹಳ ಹಿಂದೆ ನಾವು ಪ್ರತಿಯೊಂದು ಆಟದಲ್ಲಿ ಆಡ್ತಿದ್ವು. ಗ್ರಾಮೀಣ ಭಾಗದಲ್ಲಿ ನಾವು ಇವತ್ತು ಕಬಡ್ಡಿಯನ್ನ ಹೆಚ್ಚು ಪ್ರಾಮುಖ್ಯತೆಯಾದ ಮಂಡ್ಯ ಒಂದು ಕ್ರೀಡೆ ಅಂತಾನೆ ಅದು ಬಿಂಬಿತವಾಗಿದೆ. ಹಾಗೆಯೇ ಇವತ್ತು ಕ್ರಿಕೆಟ್ ಇರ್ಬೋದು, ಟೆನ್ನಿಸ್ ಇರ್ಬೋದು, ಪ್ರತಿಯೊಂದು ರಾಷ್ಟ್ರೀಯ ಕ್ರೀಡೆಗಳು
ಹೆಚ್ಚು ಪ್ರಪಂಚದಾದ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಬರ್ತಾ ಇದೆ. ನಮ್ಮ ಒಂದು ಭಾರತೀಯರು ಕೂಡ ನಾವು ಸ್ಪರ್ಧೆಯಲ್ಲಿ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಾಗ ಅವ್ರಿಗೆ ಸಿಗುವಂತ ಗೌರವ, ಸ್ಥಾನಮಾನ ಅದೇ ಬೇರೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಕ್ರೀಡೆಯಲ್ಲಿ ಆಸಕ್ತಿ, ಸತತ ಅಭ್ಯಾಸ, ಸತತವಾದ ಪ್ರಯತ್ನ, ಗುರಿ ಮುಟ್ಟುವವರೆಗೂ ಕೂಡ ನಾವು ಆ ಪ್ರಯತ್ನವನ್ನು ಮುಂದುವರಿಸ್ಕೊಂಡು ಬಂದ್ರೆ ಒಂದಲ್ಲ ಒಂದಿನ ನಾವು ಕೂಡ ಸಾಧನೆ ಅಂತ ಹೋಗ್ತೀವಿ. ಇವತ್ತು ಬಹಳ ಹಿಂದೆ ಅಷ್ಟು ಸೌಲಭ್ಯಗಳಿರಲಿಲ್ಲ. ಈಗ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ಆಗಿರ್ಬೋದು, ಕಾಲೇಜು ಆಗಿರ್ಬೋದು, ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಕ್ರೀಡೆಗಳಿಗೆ ಹೆಚ್ಚು ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದೆ. ಹಾಗಾಗಿ ನೀವು ಕೂಡ ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟದ ಒಂದು ಆಯ್ಕೆಗೆ ಬಂದಿದ್ದೀವಿ. ಹಾಗೆಯೇ ಜಿಲ್ಲೆಯಿಂದ ಗೆದ್ದು ರಾಜ್ಯಕ್ಕೆ, ರಾಜ್ಯದಿಂದ ಗೆದ್ದು ರಾಷ್ಟ್ರಕ್ಕೆ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಹೋದ್ರೂ ಕೂಡ ನಾವು ದೇಶ, ಜಿಲ್ಲೆ, ರಾಜ್ಯ, ಮನೆ, ತಂದೆ ತಾಯಿ, ಗುರು ಇವರನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ನಮಗೆ ಒಂದು ಕೀರ್ತಿ. ನೀವು ಬಂದು ಅವಕಾಶವನ್ನು ಕೊಟ್ಟದಕ್ಕೆ ಅವರಿಗೆ, ಮಾಧ್ಯಮದ ಬಂಧುಗಳಿಗೆ ನಾನು ಅಭಿನಂದಿಸಿ, ವೇದಿಕೆಯಲ್ಲಿರುವ ಗಣ್ಯರಿಗೆ ಅಭಿನಂದಿಸಿ ನಮ್ಮ ತೊಟ್ಟಿಲನ್ನು ತೂಗುವ ಕೈ ಅಂತ ಒಂದು ಶಕ್ತಿ ಬೇಕು. ಯಾವ್ಯಾವ್ದೋ ಫೋಟೋ ತಗೊಂಡು ಬಂದ್ರಪ್ಪ. ಈಗ ರೆಡಿ ಸ್ಟಾರ್ಟ್ ಅಂತೀನಿ. ಅವಾಗ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.